ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸಿಕ್ಕಿದೆ. ಈ ಒಂದು ಕೇಸ್ನಲ್ಲಿ ಈಗಾಗಲೇ ನಟ ದರ್ಶನ್ ಅವರು ಏಟು ಆಗಿದ್ದಾರೆ, ಪವಿತ್ರ ಗೌಡ ಅವರು ಏವನ್ ಆಗಿದ್ದಾರೆ. ಸದ್ಯಕ್ಕೆ ಈ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಹಾಜರಾಗಿ ಅಂತ ಕಾಮಿಡಿ ನಟ ಚಿಕ್ಕಣ್ಣ ಅವರಿಗೆ ಪೊಲೀಸರು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಸ್ನೇಹಿತರೆ, ಜೂನ್ 8ನೇ ತಾರೀಕು ಏನು ಈ ಡಿ ಬಾಸ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿ ಅವರನ್ನ ಹತ್ಯೆ ಮಾಡಿದ್ರಲ್ಲ, ಅವತ್ತೇನೆ ಮಧ್ಯಾಹ್ನ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ನಲ್ಲಿ ಒಂದು ಪಾರ್ಟಿಯನ್ನು ಮಾಡಿದ್ದಾರೆ. ಈ ಸ್ಟೋನಿ ಬ್ರೂಕ್ಸ್ ಅಂತ ಹೇಳಿದ್ರೆ RR ನಗರದಲ್ಲಿರುವಂತಹ ಒಂದು ಪ್ರತಿಷ್ಠಿತ ರೆಸ್ಟೋರೆಂಟ್. ಈ ರೆಸ್ಟೋರೆಂಟ್ನ ಮಾಲೀಕ ಈ ಕೇಸ್ನಲ್ಲಿ ಆರೋಪಿ ಆಗಿರುವಂತಹ ವಿನಯ್ ಅನ್ನೋರು. ಸೊ ಇದೇ ಒಂದು ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ನಲ್ಲಿ ಮಧ್ಯಾಹ್ನ ಡಿ ಬಾಸ್ ಅಂಡ್ ಗ್ಯಾಂಗ್ ಪಾರ್ಟಿ ಮಾಡಿದ್ದಾರೆ. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟ್ ಅಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಡ್ರೀಮ್ಸ್. ಈ ಒಂದು ಪಾರ್ಟಿಯಲ್ಲಿ ಚಿಕ್ಕಣ್ಣ ಕೂಡ ಇದ್ರು ಅನ್ನುವಂತಹ ಒಂದು ಮಾಹಿತಿ ಬಹಿರಂಗವಾಗಿದೆ. ಸೊ ಹಾಗಾಗಿ ಈ ಒಂದು ಕನೆಕ್ಷನ್ ನಲ್ಲಿ ಚಿಕ್ಕಣ್ಣ ಅವರಿಗೆ ವಿಚಾರಣೆಗೆ ಹಾಜರಾಗಿ ಅಂತ ಪೊಲೀಸರು ಒಂದು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಸೊ ಹಾಗಾಗಿ ಈ ಸಂಘದಿಂದ ಸನ್ಯಾಸಿ ಕೆಟ್ಟ ಅನ್ನುವಂತಹ ಒಂದು ಗಾದೆ ಮಾತನ್ನ ನೀವು ಕೇಳಿರ್ತೀರ ಸ್ನೇಹಿತರೆ. ಚಿಕ್ಕಣ್ಣ ಅವ್ರದ್ದು ನೇರವಾಗಿ ಈ ಒಂದು ಕೊಲೆ ಪ್ರಕರಣಕ್ಕೆ ಯಾವುದೇ ಸಂಬಂಧ ಇಲ್ಲದೆ ಇರಬಹುದು, ಆದರೆ ಈ ರೀತಿ ನೋಟಿಸ್ ಪಡೆದುಕೊಳ್ಳೋದಕ್ಕೂ ಕಾರಣ ಚಿಕ್ಕಣ್ಣ ಅವರಿಗೆ ದರ್ಶನ್ ಜೊತೆಗಿದ್ದಂತಹ ಒಂದು ನಂಟು. ಬಿಕಾಸ್ ಈ ಒಂದು ಪಾರ್ಟಿಗೆ ದರ್ಶನ್ ಅವರು ಚಿಕ್ಕಣ್ಣ ಅವರನ್ನ ಆಹ್ವಾನಿಸಿದ್ದಾರೆ. ಹಾಗಾಗಿ ಚಿಕ್ಕಣ್ಣ ಅವರು ಈ ಒಂದು ಪಾರ್ಟಿಯಲ್ಲಿ ಭಾಗವಹಿಸಿದ್ದಾರೆ. ನಂತರ ಸಂಜೆ ವೇಳೆಗೆ ದರ್ಶನ್ ಅವರು ಬೇರೆ ಏನೋ ಕೆಲಸ ಇದೆ ಅಂತ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ನಿಂದ ಎದ್ದು ಹೋಗಿದ್ದಾರೆ. ಅದಾದ ನಂತರ ಚಿಕ್ಕಣ್ಣ ಅವ್ರಿಗೂ ಈ ಡಿ ಗ್ಯಾಂಗಿಗೂ ಏನು ಸಂಪರ್ಕ ಇರಲಿಲ್ಲ. ಬಟ್ ಆದರೂ ಕೂಡ ಈ ಒಂದು ಪಾರ್ಟಿಯಲ್ಲಿ ಚಿಕ್ಕಣ್ಣ ಅವರು ಇದ್ದಿದ್ದರಿಂದ ಏನಾದರೂ ಈ ಡಿ ಗ್ಯಾಂಗ್ ಈ ಒಂದು ಕೊಲೆ ಪ್ರಕರಣದ ಬಗ್ಗೆ ಅಥವಾ ಈ ರೇಣುಕಾ ಸ್ವಾಮಿ ಬಗ್ಗೆ ಈ ಪ್ಲಾನಿಂಗ್ ಎಲ್ಲ ನಡೀತಾ ಇದ್ದಿದ್ದು ಇಂಥ ಟೈಮಲ್ಲೇ ಆ್ಯಕ್ಚುಲಿ. ಸೊ ಈ ಪ್ಲಾನಿಂಗ್ ಎಲ್ಲ ನಡೆಯುವಾಗ ಏನಾದರೂ ಈ ಕುರಿತಾಗಿ ಏನಾದರೂ ಮಾತುಕತೆ ನಡೀತಿತ್ತಾ, ಅದು ನಿಮ್ಮ ಗಮನಕ್ಕೆ ಬಂದಿತ್ತಾ ಅನ್ನೋ ರೀತಿ ಪ್ರಶ್ನೆಗಳನ್ನು ಪೊಲೀಸರು ಚಿಕ್ಕಣ್ಣ ಅವರಿಗೆ ಕೇಳುವಂತಹ ಸಾಧ್ಯತೆಗಳಿವೆ. ಸದ್ಯಕ್ಕೆ ಚಿಕ್ಕಣ್ಣ ಅವರಿಗೆ ನೋಟಿಸ್ ತಲುಪಿದೆ, ಬಟ್ ಅವರಿನ್ನೂ ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ. ಇನ್ಫ್ಯಾಕ್ಟ್ ಚಿಕ್ಕಣ್ಣ ಅವರು ಕೂಡ RR ನಗರದಲ್ಲಿರುವಂತಹ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಸ್ನಲ್ಲೇ ವಾಸವಾಗಿದ್ದಾರೆ. ಇದು ಕೂಡ ಆಲ್ಮೋಸ್ಟ್ ದರ್ಶನ್ ಅವರ ಮನೆಗೆ ಪ್ಲಸ್ ಈ ಒಂದು ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ಗೆ ಹತ್ತಿರದಲ್ಲೇ ಇದೆ. ಸೊ ಹಾಗಾಗಿ ಪಾರ್ಟಿ ಕರೆದಾಗ ಬಹುಶಃ ಚಿಕ್ಕಣ್ಣ ಅವರು ಬಾಸ್ ಕರಿತಾ ಇದ್ದಾರೆ ಅಂತ ಅಲ್ಲಿ ಜಸ್ಟ್ ಹೋಗಿ ಆ ಪಾರ್ಟಿನ ಅಟೆಂಡ್ ಮಾಡಿ ಬಂದಿದ್ದಾರೆ. ಬಟ್ ಈ ಸಂದರ್ಭದಲ್ಲಿ ಎಲ್ಲಿಯಾದರೂ ಈ ಡಿ ಬಾಸ್ ಅಂಡ್ ಗ್ಯಾಂಗ್ ಈ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ತಿರೋದ್ರ ಬಗ್ಗೆ ಅಥವಾ ಏನಾದರೂ ಅವರ ಪ್ಲಾನಿಂಗ್ ಏನಿತ್ತು, ಇವತ್ತು ರಾತ್ರಿ ಎಲ್ಲಿ ರೇಣುಕಾ ಸ್ವಾಮಿಯನ್ನ ಕರೆಸಿ ಏನು ಹೆದರಿಸ್ಬೇಕು ಅನ್ನೋ ಥರ ಇಲ್ಲಿ ಏನು ಪ್ಲಾನಿಂಗ್ ಎಲ್ಲ ನಡೀತಾ ಇತ್ತಲ್ಲ, ಅದ್ರ ಬಗ್ಗೆ ಏನಾದರೂ ಡಿಸ್ಕಷನ್ ಆಗ್ತಿತ್ತಾ, ಅದು ನಿಮ್ಮ ಕಿವಿಗೆ ಬಿದ್ದಿತ್ತಾ, ನಿಮ್ಮ ಗಮನಕ್ಕೆ ಬಂದಿತ್ತಾ ಅನ್ನೋ ರೀತಿಯಲ್ಲಿ ಪೊಲೀಸರು ಈಗ ಚಿಕ್ಕಣ್ಣ ಅವರನ್ನ ವಿಚಾರಿಸ್ತಾರೆ ಅನ್ನುವಂತಹ ಒಂದು ವಿಷಯ ಬೆಳಕಿಗೆ ಬಂದಿದೆ. ಸದ್ಯಕ್ಕೆ ಚಿಕ್ಕಣ್ಣ ಅವರು ಇನ್ನೂ ಕೂಡ ನೋಟಿಸ್ಗೆ ಅಂದರೆ ಏನು ರೆಸ್ಪಾಂಡ್ ಮಾಡಿಲ್ಲ. ಅವ್ರು ಇವತ್ತೇ ಸಿಕ್ಕಿದ್ರೆ ವಿಚಾರಣೆ ಇವತ್ತೇ ಮುಗಿಸಿ ಕಳಿಸ್ತಾರೆ. ಇವತ್ತು ಸಿಕ್ಕಿಲ್ಲ ಅಂತಂದ್ರೆ ನಾಳೆ ಮತ್ತೊಂದು ಸಲ ಅವ್ರಿಗೆ ನೋಟಿಸ್ ಜಾರಿ ಮಾಡುವಂತಹ ಕೆಲಸ ಕೂಡ ಆಗುತ್ತೆ ಪೊಲೀಸರ ಕಡೆಯಿಂದ. ಸೊ ಸ್ನೇಹಿತರೆ, ಇಲ್ಲಿ ಹೇಳಲಿಕ್ಕೆ ಬರ್ತಾ ಇರೋದು ಒಂದೇ ವಿಷಯ, ಚಿಕ್ಕಣ್ಣ ಅವರಿಗೆ ನೇರವಾಗಿ ಈ ಒಂದು ಕೊಲೆ ಪ್ರಕರಣದ ಜೊತೆಗೆ ಯಾವುದೇ ಸಂಬಂಧ ಇಲ್ಲದೆ ಇರಬಹುದು. ಜಸ್ಟ್ ಹಿ ವಾಸ್ ಪ್ರೆಸೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಪಾರ್ಟಿ ಅಷ್ಟೇ. ಅಂಡ್ ಜೊತೆಗೆ ಬರೀ ಚಿಕ್ಕಣ್ಣ ಅವರಿಗೆ ಮಾತ್ರ ಈ ಒಂದು ನೋಟಿಸನ್ನು ಜಾರಿ ಮಾಡಿಲ್ಲ. ಆ ಒಂದು ಪಾರ್ಟಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರಲ್ಲ ಸ್ಟೋನಿ ಬ್ರೂಕ್ಸ್ ಅಲ್ಲಿ, ಅವರೆಲ್ಲರಿಗೂ ಕೂಡ ನೋಟಿಸನ್ನು ಕೊಡಲಾಗಿದೆ. ಸೊ ದರ್ಶನ್ ಅವರ ಸಂಘ ಮಾಡಿದ ಕಾರಣದಿಂದ ಚಿಕ್ಕಣ್ಣ ಅವರಿಗೆ ಈ ಒಂದು ಸಂಕಷ್ಟ ಎದುರಾಗಿದೆ ಸ್ನೇಹಿತರೆ. ಸೊ ಅಂದರೆ ಇದೇನು ದೊಡ್ಡ ವಿಚಾರ ಅಲ್ಲ, ವಿಚಾರಣೆ ಕರೀತಾರೆ, ಅವ್ರಿಗೆ ಸಂಬಂಧ ಇಲ್ಲ ಅಂತಂದರೆ ಬಿಟ್ಟು ಕಳಿಸ್ತಾರೆ. ಬಟ್ ಆದರೂ ಕೂಡ ಈ ಒಂದು ಸಿಚುವೇಶನಿಗೆ ಬರೋದು, ಪೊಲೀಸಿಂದ ಒಂದು ನೋಟಿಸ್ ಬರುವಂಥದ್ದು, ಇದು ಪಾಪ ಒಬ್ಬ ಕಾಮಿಡಿ ನಟ ಚಿಕ್ಕಣ್ಣ ಅವರಿಗೆ ಅವಶ್ಯಕತೆ ಇರಲಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಅಫ್ಕೋರ್ಸ್ ಈಗ ಚಿಕ್ಕಣ್ಣ ಅವ್ರು ಬಂದು ಅಕಸ್ಮಾತ್ ಅವ್ರಿಗೇನು ಈ ಥರದೊಂದು ಡಿಸ್ಕಷನ್ ಆಗಿದ್ದಂಥದ್ದು ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡುವ ಸಲುವಾಗಿ ಏನಾದರೂ ಡಿ ಬಾಸ್ ಆ್ಯಂಡ್ ಗ್ಯಾಂಗ್ ಡಿಸ್ಕಸ್ ಮಾಡಿರೋ ವಿಷಯ ಏನಾದರೂ ಅವ್ರ ಗಮನಕ್ಕೆ ಬಂದಿಲ್ಲ ಅಂತಾದರೆ ಇಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಬರ್ತಾರೆ. ಅಕಸ್ಮಾತ್ ಅವ್ರ ಗಮನಕ್ಕೆ ಬಂದಿದ್ದು ಅವ್ರು ಇನ್ನೂ ಕೂಡ ಈ ವಿಷಯವನ್ನು ಪೊಲೀಸರ ಗಮನಕ್ಕೆ ತಂದಿರಲಿಲ್ಲ ಅನ್ನೋ ರೀತಿ ಏನಾದರೂ ಆದರೆ ಎಗೇನ್ ಅವರನ್ನು ಕೂಡ ಒಂದು ಸಂಕಷ್ಟ ತಗಲಾಕೊಳ್ಳುತ್ತೆ ಅಂತಲೇ ಅನ್ಕೋಬಹುದು. ಬಟ್ ಮೇಲ್ನೋಟಕ್ಕೆ ಇಲ್ಲಿ ಚಿಕ್ಕಣ್ಣ ಅವರ ಕನೆಕ್ಷನ್ ಇರಲಿಕ್ಕಿಲ್ಲ. ಅವ್ರು ಜಸ್ಟ್ ಆ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋ ಕಾರಣಕ್ಕೆ ಪೊಲೀಸರು ಸದ್ಯಕ್ಕೆ ಚಿಕ್ಕಣ್ಣ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ಮತ್ತೊಂದು ಸಲ ಆ ಗಾದೆ ಜ್ಞಾಪಕ ಬರ್ತಾ ಇದೆ ನನಗೆ. ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತ ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ.
ಸದ್ಯಕ್ಕೆ ದರ್ಶನ್ ಅವರ ಸಂಗ್ರಹ ಮಾಡಿದ್ದಕ್ಕೆ ಚಿಕ್ಕಣ್ಣ ಅವರಿಗೆ ಈ ಒಂದು ಸಂಕಷ್ಟ ಎದುರಾಗಿದೆ. ಧನ್ಯವಾದಗಳು.